ಗುಲ್ಬರ್ಗಾ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜೂನ್ 28ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ನಿಕಟಪೂರ್ವ ಅಧ್ಯಕ್ಷರಾದ ಸಂಗನಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 28ರಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯ ಆವರಣದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಆತ್ಮೀಯ ಕಲಬುರಗಿ ಜಿಲ್ಲಾ ಪತ್ರಿಕಾ ಮಿತ್ರ ಬಾಂಧವರಿಗೆ ಆತ್ಮೀಯ ಕಲಬುರಗಿ ಜಿಲ್ಲಾ ಪತ್ರಿಕಾ ಮಿತ್ರರಿಗೆ ವಂದನೆಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಲಬುರಗಿ ಜಿಲ್ಲಾ ಗಾಣಿಗ ಕಲ್ಯಾಣ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಾವು ನಮ್ಮ ಸಮಾಜದ ಮಕ್ಕಳಿಗೆ ಪ್ರತಿ ವರ್ಷ SSLC ಮತ್ತು PUCಯಲ್ಲಿ ಹೋದ ಸಾರಿ 85% ಇದ್ದವರಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಈ ವರ್ಷ 90% ಯಾರು ಮಾರ್ಕ್ಸ್ ತೊಗೊಂಡ್ರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕಂತ ಹೇಳಿ ನಮ್ಮ ಈಗಿನ ಕಮಿಟಿಯವರ ಅಧ್ಯಕ್ಷರಾದಂಥ ಶಂಕರಲಿಂಗ ಕಲ್ಸೆಟ್ಟಿ ಮತ್ತು ಕಾರ್ಯದರ್ಶಿಗಳಾದಂಥ ರುದ್ರಗೌಡ ಪಾಟೀಲರು ಹಾಗೂ ಎಲ್ಲ ನಿರ್ದೇಶಕರು ಸೇರಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿರೋ ಎಲ್ಲ ಮಕ್ಕಳಿಗೆ ಈಗಾಗಲೇ ಸಂದೇಶ ಕಳಿಸಿತ್ತು. ಈಗಾಗಲೇ ರಿಜಿಸ್ಟ್ರೇಷನ್ 80 ಮಕ್ಕಳು ರಿಜಿಸ್ಟ್ರೇಷನ್ ಆಗಿದೆ. ಇನ್ನೂ ನಮ್ಮದು 28ನೇ ತಾರೀಕು ದಿವಸ PDA ಇಂಜಿನಿಯರಿಂಗ್ ಕಾಲೇಜ್ ಸಭಾಭವನದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿವರೆಗೆ ಎಷ್ಟು ಮಕ್ಕಳು ಬರ್ತಾರೋ ಅವರೆಲ್ಲರೂ ರಿಜಿಸ್ಟರ್ ಮಾಡಿ ಸಮಾಜದ ನೌಕರ ಸಂಘದ ವತಿಯಿಂದ ಮತ್ತು ಗುಲ್ಬರ್ಗಾ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಕೂಡ ಹಾಗೂ ಗಾಣಿಗ ನೌಕರರ ಸಂಘದ ವತಿಯಿಂದ ಮತ್ತು ಗಾಣಶ್ರೀ ಪತ್ತಿನ ಸಹಕಾರ ಸಂಘದ ವತಿಯಿಂದ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ವಿವಿಧ ಸಂಘಟನೆಗಳು ಎಲ್ಲರೂ ಸೇರಿ ಮಕ್ಕಳಿಗೆ ಒಂದು ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಪ್ರಜೆಗಳಾಗಲಿ ಅಂತ ಹೇಳಿ ಅವರಿಗೆ ಒಂದು ಪ್ರೋತ್ಸಾಹ ನೀಡುವ ಮೂಲಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಜಗದ್ಗುರುಗಳಾದಂಥ ಡಾಕ್ಟರ್ ಜೈ ಬಸವಕುಮಾರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಹಾಗೆ ಸಿದ್ಧಾರೂಢ ಮಠದ ಪೂಜ್ಯ ಶಂಕರಾನಂದ ಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾದಂಥ ಕೆಲವು ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ವಿಶೇಷ ಏನಂತಂದರೆ ನಮ್ಮ ನೌಕರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪ್ರತಿ ವರ್ಷವೂ ಏನು ನಾವು ಮಾಡ್ತೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಮಾಡಿ ಇದು ಒಂದು ಎಲ್ಲ ಕಡೆ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿ ಹೆಚ್ಚಿನ ಮಕ್ಕಳು ಬರಲಿ, ಅದಕ್ಕೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಂಡು ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತೀನಿ. ಯಾಕಂದರೆ ಮಕ್ಕಳಿಗೆ ನಾವು ಇಂತಿಷ್ಟೇ ಬೆಲೆ ಕಟ್ಟಬೇಕಂತ ಆಗಲ್ಲ. ಅವರು ವಿದ್ಯಾ ಬುದ್ಧಿಗೆ ಅವ್ರು ಬರಬೇಕು, ಸಮಾಜದ ಎಲ್ಲರ ದೃಷ್ಟಿಯಲ್ಲಿ ಅವ್ರಿಗೊಂದು ಗೌರವ ಸಿಗಬೇಕಂತ ಹೇಳಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅಷ್ಟೇ. ಪ್ರತಿ ವರ್ಷ ನಾವು ಕೊಡುವ ಗೌರವವನ್ನು ಕೊಡ್ತೀವಿ, ಯಾವತ್ತೂ ಹೇಳಿಲ್ಲ ನಾವು ಇಷ್ಟು ಕೊಡ್ತೀವಿ ಅಂತ. ಪ್ರತಿಭಟನೆ ಆಮೇಲೆ ಸಮಾಜದ ಬಂಧುಗಳಿಗೆ ಏನಾದರೂ ಸರ್ಕಾರದ ಮಟ್ಟದಲ್ಲಿ ಇನ್ನಿತರ ಮಟ್ಟದಲ್ಲಿ ನ್ಯಾಯಯುತವಾಗಿ ಏನು ದೊರೀಬೇಕು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇರ್ತೀವಿ. ಸರ್ ಹಿಂದೆ ಒಂದು ನಮ್ಮ ಶಾಪುರ ತಾಲೂಕಿನ ದೋರ್ನಹಳ್ಳಿಯಲ್ಲಿ 2 ವರ್ಷ ಆಯ್ತು ಸರ್. ಅದಾದಮೇಲೆ ನಾವು ಇನ್ನೂವರೆಗೆ ಮಾಡಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ತಮ್ಮ ಎದುರುಗಡೆ ಪ್ರಕಟಣೆಗೆ ಬರ್ತೀವಿ. ಇಲ್ಲ, ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷ ಮಾಡ್ತೀವಿ. ಇಲ್ಲ, ಇಜೇರಿದಲ್ಲಿ ಒಂದು ಘಟನೆ ಆಯಿತು. ಒಂದು ಮಗುವಿನ ಮೇಲೆ ಬಸ್ ಹರ್ಕೊಂಡು ಹೋಯಿತು. ಆ ವೇಳೆಯಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿ DDPI DC ಮತ್ತು ಸಮಾಜದಿಂದ ಸಹಾಯ ಮಾಡಿದ್ದೀವಿ. ಸಮಾಜದಿಂದ ಹಣಕಾಸಿನ ಸಹಾಯ ಮಾಡಿದ್ದೀವಿ. ಅಂದರೆ ಕೆಲವೊಬ್ಬರು ಹೇಳಿ ಕೇಳಿ ಕೊಟ್ಟಿದ್ದಾರೆ, ಕೆಲವರು ಡೈರೆಕ್ಟಾಗಿ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ನಾವು ಒಂದು ಸಂದೇಶ ಕಳಿಸಿದ್ದೀವಿ ಎಲ್ಲರಿಗೆ, ಏನಂತ, ಈಗ ಈ ಮಗುವಿನ ಕಾಲು ಕಟ್ಟಾಗಿದೆ ಅಂಥೇಳಿ. ಕೆಲವರು ಮನೆಗೆ ಹೋಗಿ ದುಡ್ಡು ಕೊಟ್ಟು ಬಂದಿದ್ದಾರೆ, ಕೆಲವರು ಹಾಸ್ಪಿಟ್ಲಿಗೆ ಹೋಗಿ ಕೊಟ್ಟು ಬಂದಿದ್ದಾರೆ. ಯಾಕಂದರೆ ಎಲ್ಲರೂ ಸೇರಿ ಸಾಕಷ್ಟು ದುಡ್ಡು ಕೊಟ್ಟಿದ್ದೀವಿ. ಅದು ಹೇಳೋದ್ರಿಂದ ಏನಾಗ್ತದೆ, ಆ ಫ್ಯಾಮಿಲಿ ಕೂಡ ಇಂತಿಷ್ಟು ದುಡ್ಡು ತೊಗೊಂಡ್ರಂತ. ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಹೌದು ಸರ್, ಹೌದು ಸರ್. ಇಲ್ಲ, ಅದು ತಮ್ಮ ಸಲಹೆ ಭಾಳ ಸಮಯೋಚಿತ ಮತ್ತು ಒಂದು ವ್ಯಾಲ್ಯೂಯೇಬಲ್ ಇದೆ. ಆ ಕೂಡ ನಿಟ್ಟಿನಲ್ಲಿ ನಾವು ಈಗಾಗಲೇ ಕೆಲವು ನಮ್ಮ ನೌಕರರು ದೊಡ್ಡ ಹುದ್ದೆಯಲ್ಲಿರೋ ಆ ಕೆಲಸ ಮಾಡ್ತಾ ಇದ್ದಾರೆ. ತಮಗೂ ಗೊತ್ತಿದೆ, ಕೆಲವು ನೌಕರರು ಸಹಾಯ ಮಾಡಿದ್ದು ಹೊರಗಡೆ ಹೇಳ್ಕೊಳ್ಳಲ್ಲ. ಸಂಘದ ಕಡೆಯಿಂದ ಕೂಡ ನಾವು ಮಾಡ್ತಾ ಇದ್ದೀವಿ. ಎಸ್ ಕರೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ MBBS ಓದೋ ಮಕ್ಕಳಿಗೆ ಇದು ಮಾಡಿದ್ದೀವಿ. ಇನ್ನು ಮುಂದೆ ನಾವೇನು ಪ್ರತಿ ಸರ್ತಿ ಏನು ಪ್ರಕಟಣೆ ಹೊರಡಿಸ್ತೀವಲ್ಲ ಆ ಹೆಸರುಗಳು ಕೂಡ ತಮ್ಮ ಅವಗಾನೆ ತರ್ತೀವಿ.
ಈ ಸುದ್ದಿಗೋಷ್ಠಿಯಲ್ಲಿ ಶರಣು ಬಿಲ್ಲಾಡ್, ದೇವೇಂದ್ರಪ್ಪ ಬಿರಾದಾರ್, ರುದ್ರಗೌಡ ಪಾಟೀಲ್, ಮಲ್ಲನಗೌಡ ಪಾಟೀಲ್, ನಿಂಗನಗೌಡ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಗುರು ಮುದ್ದಾ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾಜ 32 ಕನ್ನಡ ನ್ಯೂಸ್, ಕಲಬುರಗಿ.